ಸನ್ಮಾನ್ಯ ಸಭಾಧ್ಯಕ್ಷರೇ, ಸ್ವತಃ ಶಾಣಬಸಪ್ಪ ಅವರೇ ಹುಬ್ಬಳ್ಳಿ ಧಾರವಾಡದಲ್ಲಿ ಓದಿದರು. ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಗುಲ್ಬರ್ಗದಲ್ಲಿ ಕೇವಲ ಒಂದೇ ಹೈಸ್ಕೂಲ್. ವೀರೇಂದ್ರ ಪಾಟೀಲರಾಗಲಿ, ಧರ್ಮಸಿಂಹರಾಗಲಿ, ಶಾಣಬಸಪ್ಪ ಅವರಾಗಲಿ ಎಲ್ಲರೂ ಹೊರಗಡೆ ಓದಿ ಬಂದಿರತಕ್ಕಂಥದ್ದು. ಅಂಥದ್ರಲ್ಲಿ 1934ರಲ್ಲಿ ಏನು 12ನೇ ಶತಮಾನದಲ್ಲಿ ಬಸವಣ್ಣವರು ಸ್ತ್ರೀ ಸಮಾನತೆ ತರಬೇಕು, ಸ್ತ್ರೀಯರಿಗೆ ಒತ್ತು ಕೊಡಬೇಕಂತಕ್ಕಂಥ ಉದ್ದೇಶ ಅಪ್ಪ ಅವರು ಹೆಣ್ಣು ಮಕ್ಕಳ ಶಾಲೆ ತೆಗೆದು ಅದು ಇವ್ರು ಬಂದ ಮೇಲೆ ಅಂತೂ ಟಾಂಗಾಗೊಂದು ಮನೆಗೆ ಕಳಿಸಿ ಟಾಂಗಾದಲ್ಲಿ ಹೆಣ್ಮಕ್ಳಿಗೆ ಕರ್ಕೊಂಡ್ಬಂದು ಮತ್ತು ಶಾಲೆಯಲ್ಲಿ ಬಿಟ್ಟ ನಂತರ ಅವ್ರ ಮನೆಗೆ ಬಿಟ್ಟು ಬರ್ತಿದ್ರು. ಈ ರೀತಿ ಹೆಣ್ಣು ಮಕ್ಕಳಿಗೆ ಉತ್ತೇಜನ ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಶಾಣಬಸಪ್ಪ ಅಪ್ಪ ಅವರು ನಮ್ಮನ್ನು ಅಗಲಿದ್ದಾರೆ. ನಮ್ಮನ್ನು ದೊಡ್ಡ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ದಾರೆ. ವಿಶ್ವವಿದ್ಯಾಲಯ ಅವರಿಂದ ಸ್ಥಾಪನೆ ಆಗಿದೆ. ಕರ್ನಾಟಕ ಸರ್ಕಾರ ಕೂಡ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ ಮತ್ತು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ. ಅವರ ಶ್ರೀಮತಿ ದಾಕ್ಷಾಣಿ ಅಮ್ಮವರಿಗೂ ಕೂಡ ನಮ್ಮ ಬಿಜಾಪುರ ವಿಶ್ವವಿದ್ಯಾಲಯ ಅವರಿಗೂ ಕೂಡ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು, ನಾನು ಕೂಡ ಅದೇ ಶಾಲೆಯಲ್ಲೇ ಓದಿದ್ದೇನೆ, ನನ್ನ ಮತಕ್ಷೇತ್ರದಲ್ಲಿ ಬರ್ತದೆ ಸಭಾಧ್ಯಕ್ಷರೇ. ಈ ಒಂದು ಅಪ್ಪ ಅವರ ಸಂಪೂರ್ಣ ಸಂಸ್ಥಾನ ಮತ್ತು ವಿಶ್ವವಿದ್ಯಾಲಯ ಎಲ್ಲ ಕೂಡ ನಮ್ಮ ಮತಕ್ಷೇತ್ರದಲ್ಲಿ ಬರ್ತದೆ. ಇವತ್ತು ಕಲಬುರಗಿ ಜನ ಅಲ್ಲ, ಹೈದರಾಬಾದ್, ಕರ್ನಾಟಕ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶಿಕ್ಷಣ ದಾಸೋಹ ಅಂತ ಹೇಳಿ ಅಳಗುಂಡಿಗೆ, ಜೇವರ್ಗಿ ತಾಲೂಕು ಅಂತ ಅಳಗುಂಡಿಗೆ ಅಧ್ಯಕ್ಷರೇ, ಅಳಗುಂಡಿಗೆಯಲ್ಲಿ ಮೊನ್ನೆ ಪೀಠಾಧಿಪತಿಗಳು ಬಿಟ್ಟು ಬರುವಾಗ ಒಂದು ದೀಪ ಹಚ್ಚಿ ಬಂದರಲ್ಲಿ ಜೇವರ್ಗಿ ತಾಲೂಕು ಅಳಗುಂಡಿಗೆಯಲ್ಲಿ. ಆ ದೀಪ ಇವತ್ತಿನೂ ಕೂಡ ಉರಿತದೆ ಅಧ್ಯಕ್ಷರೇ. ಆ ದೀಪ ಇವತ್ತಿನೂ ಕೂಡ ಅಳಗುಂಡಿಗೆ ಅವರ ಹುಟ್ಟೂರು, ಅಲ್ಲಿ ಹಚ್ಚಿರ್ತಕ್ಕಂಥ ದೀಪ ಇವತ್ತಿನೂ ಕೂಡ ಉರಿತಾ ಇದೆ. ಇಲ್ಲಿ ಕೂಡ ಏನಪ್ಪ ಅಂದ್ರೆ ದಾಸೋಹದ ಜೊತೆಗೆ ಶಿಕ್ಷಣ ದಾಸೋಹವನ್ನ ಮಾಡಿರ್ತಕ್ಕಂಥದ್ದು. ಆಗಿನ ಕಾಲದಲ್ಲಿ ಬಿಟ್ಟು ಬರುವಾಗ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಕರೆಸಿ ಅವನು ತಿಳಿ ಹೇಳಿ ಆತ್ಮಹತ್ಯೆ ಮಾಡ್ಕೊಂಬೇಡ ಅಂತ ಹೇಳಿರ್ತಕ್ಕಂಥ ಪುಣ್ಯಾತ್ಮ. ಈ ಸಮಾಜಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಇವರಿಗೆ ದಯಮಾಡಿ, ಮತ್ತು ಇವರು ಹಿಂದೂ ಮುಸ್ಲಿಂ ರಾಷ್ಟ್ರೀಯ ಭಾವೈಕ್ಯತೆ ಸಂಪೇತ ಬಗ್ಗೆ ಮಾತನಾಡ್ತಾರೆ. ಅಲ್ಲಿ ಬಂದವರು ಶರಣಬಸವೇಶ್ವರ ಜಾತ್ರೆ ಮತ್ತು ಖಾಜೆ ಬಂಡೆ ನವಾಜಿಗೆ ಎರಡೂ ಕಡೆ ಹೋಗಿ ಬರ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಆದ ಕಾರಣ ಇವರಿಗೆ ಕಾಯಕ ದಾಸೋಹ ರತ್ನ ಪ್ರಶಸ್ತಿಯನ್ನ ಸರ್ಕಾರ ಕೊಡಬೇಕು ಅಂತ ಹೇಳಿ ಇವರು ಮತ್ತು ನಮ್ಮ ಚಂದ್ರಶೇಖರ್ ಶ್ರೀ ಸ್ವಾಮೀಜಿಯವರು ಕೂಡ ಈ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿರ್ತಕ್ಕಂಥ ಯೋಗಿ, ಇವರಿಗೂ ಕೂಡ ಕೊಡಬೇಕಂತ ಹೇಳಿ ನಾನು ತಮ್ಮ ಮೂಲಕ ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಬಂದಿದ್ರು, ವಿಜಯೇಂದ್ರರು ಕೂಡ ಬಂದಿದ್ರು, ಸಾಕಷ್ಟು ಜನ ಎಲ್ಲ ಶಾಸಕರು ಕೂಡ ಅಲ್ಲಿ ಬಂದಿದ್ರು. ಬಹಳಷ್ಟು ಜನಸ್ತೋಮದ ಮಧ್ಯೆ ಮಳೆಯಲ್ಲಿ ಬಂದ್ರೆ ಅವರ ಅಂತ್ಯಕ್ರಿಯೆ ಆಗಿದೆ. 9 ಜನ ಮಕ್ಕಳಲ್ಲಿ ಒಬ್ಬ ಅವರ ಕೊನೆಯ ಮಗ ಈಗ ಪೀಠಾಧಿಪತಿಗಳಾಗಿ ಅವರು ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು, ಚಿರಂಜೀವಿ ಶರಣಪ್ಪ ಅಪ್ಪ ಅವರು ಪೀಠಾಧಿಪತಿಗಳಾಗಿ ಅವರು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಭಗವಂತ ಅವರ ಕುಟುಂಬದ ಎಲ್ಲರಿಗೂ ಕೂಡ ಶಕ್ತಿ ಕೊಡ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ